ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಚರಂಡಿಯ ದುರ್ನಾಥವೇ ಪಂಚಾಯತ್ ಸಾಧನೆ. ಹಚ್ಚಳ್ಳಿ ಜನರ ಆಕ್ರೋಶ. 12 ವರ್ಷದಿಂದ ಅಲುಗದ ಪಿಡಿಒ ಕುರ್ಚಿ ಕಿವುಡಾದ ಇಲಾಖೆ. ಸಿರುಗುಪ್ಪ, ಬಳ್ಳಾರಿ ಜಿಲ್ಲೆ ಗಡಿ ಗ್ರಾಮ ಹಚ್ಚಳ್ಳಿಯಲ್ಲಿ ಸ್ವಚ್ಛತೆ ಮಾಯ. ಚರಂಡಿ ನೀರು ರಸ್ತೆ ಮೇಲೆ ಹರಿದು ದುರ್ವಾಸನೆ ಗ್ರಾಮವನ್ನೇ ಆವರಿಸಿದೆ. ಚರಂಡಿಯ ದುರ್ನಾಥವೇ ಇಲ್ಲಿನ ಪಂಚಾಯಿತಿ ಆಡಳಿತದ ದೊಡ್ಡ ಸಾಧನೆ ಎಂದು ಸ್ಥಳೀಯರು ಆಕ್ರೋಶ ಹೊರಹಾಕಿದ್ದಾರೆ. 12 ವರ್ಷದಿಂದ ಅಲುಗದ ಕುರ್ಚಿ. ಬಳ್ಳಾರಿ ಜಿಲ್ಲೆ ಸಿರುಗುಪ್ಪ ತಾಲೂಕಿನ ಗಡಿ ಗ್ರಾಮವಾದ ಹಚ್ಚಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಪಿಡಿಒ ಮಂಜುಳಾ ಕಳೆದ 12 ವರ್ಷದಿಂದ ಒಂದೇ ಸ್ಥಳದಲ್ಲಿ ಠಿಕಾಣಿ ಹೂಡಿದ್ದಾರೆ. ದಪ್ಪ ಚರ್ಮದ ಆಡಳಿತದಿಂದ ಮೂಲಭೂತ ಸೌಕರ್ಯಗಳು ಮರೀಚಿಕೆಯಾಗಿವೆ. ಚರಂಡಿ ವ್ಯವಸ್ಥೆ ಇಲ್ಲದೆ ಕೊಳಚೆ ನೀರು ನೇರ ರಸ್ತೆಗೆ ಹರಿಯುತ್ತಿದ್ದು ಹಂದಿಗಳು ಅದೇ ನೀರಿನಲ್ಲಿ ಮಲಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ನರೇಗಾ ಯೋಜನೆಯ ಕೋಟಿಗಟ್ಟಲೆ ಹಣ ಲೂಟಿ ಹೊಡೆದರೂ ಕನಿಷ್ಠ ಮೂಲಭೂತ ಸೌಕರ್ಯ ಒದಗಿಸದ ಪಂಚಾಯಿತಿ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರು ಗಂಭೀರ ಆರೋಪ ಮಾಡಿದ್ದಾರೆ. ರೋಗ ರುಜಿನಗಳ ಭಯದಲ್ಲಿ ದಿನದೂಡುವ ಸ್ಥಿತಿ ನಿರ್ಮಾಣವಾಗಿದೆ. ಕಿವುಡಾದ ಇಲಾಖೆ, ನಾಪತ್ತೆಯಾದ ಅಧಿಕಾರಿಗಳು. ಸಾರ್ವಜನಿಕರ ಅಳಲನ್ನ ಸುದ್ದಿ ಮೂಲಕ ಇಲಾಖೆ ಗಮನಕ್ಕೂ ತಂದರೂ ಜಿಲ್ಲಾ ಪಂಚಾಯತ್ ಸಿಇಒ ಹ್ಯಾರಿಸ್ ಕ್ಯಾರಿ ಎನ್ನುತ್ತಿಲ್ಲ. ಅಧಿಕೃತ ದೂರು ನೀಡಿದರೂ ಇಒ ಪವನ್ ಕುಮಾರ್ ಸ್ಪಂದಿಸದೆ ಎಲ್ಲಿದೆಯಪ್ಪ ಪವನ್ ಕುಮಾರ್ ಎಂದು ಜನ ಹುಡುಕುವ ಪರಿಸ್ಥಿತಿ ಬಂದಿದೆ. ಪಂಚಾಯಿತಿಯಲ್ಲಿ ಫೋರ್ಜರಿ ದಾಖಲೆ ಸೃಷ್ಟಿಸಿ ಅಕ್ರಮವಾಗಿ ಆಸ್ತಿ ಹಕ್ಕು ಬದಲಾವಣೆ ಮಾಡಿದ ಸಿಬ್ಬಂದಿ ಮೇಲೆ ಕ್ರಮವೇ ಇಲ್ಲ. ಗಡಿ ಭಾಗದ ಗ್ರಾಮವೆಂದು ನಿಷ್ಕಾಳಜಿ ತೋರದೆ ಇಲಾಖೆ ಎಚ್ಚೆತ್ತು ಕೂಡಲೇ ಕ್ರಮ ಕೈಗೊಳ್ಳಬೇಕು. 12 ವರ್ಷದಿಂದ ಕುರ್ಚಿಗೆ ಅಂಟಿಕೊಂಡಿರುವ ಪಿಡಿಒ ಮಂಜುಳಾ ವಿರುದ್ಧ ತನಿಖೆ ನಡೆಸಿ ನರೇಗಾ ಹಣ ದುರ್ಬಳಕೆ, ಆಸ್ತಿ ಹಕ್ಕು ಅಕ್ರಮದ ಬಗ್ಗೆ ಉನ್ನತ ಮಟ್ಟದ ತನಿಖೆಯಾಗಬೇಕು. ಇಲ್ಲದಿದ್ದರೆ ಗ್ರಾಮಸ್ಥರು ಉಗ್ರ ಹೋರಾಟದ ಎಚ್ಚರಿಕೆ ನೀಡಿದ್ದಾರೆ. ನೈಜ ಸುದ್ದಿಗಾಗಿ ನಿರಂತರವಾಗಿ ನೋಡ್ತಾ ಇರಿ ಕರ್ನಾಟಕ ಪವರ್ ಟಿವಿ ನ್ಯೂಸ್. ನೀವು ಇನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ.